ನಮ್ಮ ಅನುಭವದಲ್ಲಿ ಗುಂಡಿ ಮುಚ್ಚಲಿಕ್ಕೆ ಅನುದಾನವನ್ನ ಕೊಡ್ಲಿಲ್ಲ ಈ ಸರ್ಕಾರ. ಪಿಡಬ್ಲ್ಯೂಡಿ ರಸ್ತೆಗಳನ್ನ ಈ ಸರ್ಕಾರ ಬಂದ ನಂತರ ಎಷ್ಟು ಡಾಂಬರೀಕರಣ ಆಯ್ತು? RDPR ನಲ್ಲಿ ಎಷ್ಟು ರಸ್ತೆ ನಿರ್ಮಾಣ ಆಯ್ತು? ಎಷ್ಟು ಹೊಸ ಗ್ರಾಮ ಪಂಚಾಯತಿಗಳು ನಿರ್ಮಾಣ ಆಗಿದೆ? ಎಷ್ಟು ಜನ ರೈತರಿಗೆ ನೀವು ವಿದ್ಯುತ್ ಸಂಪರ್ಕವನ್ನ ಕೊಟ್ಟಿದ್ದೀರಿ ಅಂತ ಇಡೀ ನೋಡೋಣ, ಟೇಬಲ್ ಮಾಡಿ. ಎಷ್ಟು ಶಾಲಾ ಕೊಠಡಿಗಳು ಈ ಸರ್ಕಾರದಲ್ಲಿ ನಿರ್ಮಾಣ ಆಯ್ತು? ಒಂದು ಮನೆ ಬರಲಿಲ್ಲ ಅಧ್ಯಕ್ಷ, 2 ವರ್ಷದಿಂದ ಒಂದು ಮನೆ ಬರಲಿಲ್ಲ. ವಾರ್ಷಿಕವಾಗಿ 300 ಕೋಟಿ ರೂಪಾಯಿ ಏನು ನಮಗೂ ಅವಕಾಶ ಬಹಳ ಆಶ್ಚರ್ಯ ಅಂದ್ರೆ ಅಧ್ಯಕ್ಷೆ, ನನ್ನ ಅನುಭವ, ನಾನು ಉಳಿದ ಶಾಸಕರ ಅನುಭವಕ್ಕೆ ನಾನು ಹೋಗೋದಿಲ್ಲ. ನಮ್ಮ ಅನುಭವದಲ್ಲಿ ಗುಂಡಿ ಮುಚ್ಚಲಿಕ್ಕೆ ಅನುದಾನವನ್ನ ಕೊಡ್ಲಿಲ್ಲ ಈ ಸರ್ಕಾರ. ವ್ಯಾಪಕವಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಬಂದಿದೆ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರವಾಹ ಬಂದಿದೆ. ಗುಂಡಿ ಮುಚ್ಚಲಿಕ್ಕೆ ಹಣ ಕೊಡದಲೇ ಇರುವಂತಹ ಸರ್ಕಾರ ಇದು ಅನ್ನುವಂಥದ್ದನ್ನ ನಾನು ಅತ್ಯಂತ ವೇದನೆಯಿಂದ ಟೀಕೆ ಮಾಡ್ತಾ ಇಲ್ಲ, ನಾನು ಅತ್ಯಂತ ವೇದನೆಯಿಂದ ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಈ ಅತಿವೃಷ್ಟಿ ಮೇಲೆ ಚರ್ಚೆ ಮಾಡಿ ಅಂತ ಹೇಳಿ ಕೃಷ್ಣ ಬೈರೇಗೌಡ ಆ ಹಿನ್ನೆಲೆಯಲ್ಲಿ ಸ್ವಲ್ಪ ದಯಮಾಡಿ ಸುನೀಲ್ ಅವರು ಕಳೆದ ಬಾರಿ ಪ್ರಸ್ತಾಪ ಮಾಡಲೇ ಇಲ್ಲ. ಗುಂಡಿ ವಿಚಾರ ಇರ್ಬೋದು, ಅತಿವೃಷ್ಟಿ ವಿಚಾರ ಇರ್ಬೋದು, ಬೇರೆ ಬೇರೆ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರೆ ಅದಕ್ಕೆ ತಯಾರಿದೆ ಸರ್ಕಾರ ದುಡ್ಡು ಕೊಡ್ಲಿಕ್ಕೆ. ಅರ್ಜೆಂಟ್ ಮಾಡಬೇಡಿ, ನಾನು ಅರ್ಜೆಂಟ್ ಏನಿಲ್ಲ. ವಿಚಾರ ಹೇಳಿದ್ರು ಗುಂಡಿ ಮುಚ್ಚಲಿಕ್ಕೆ ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ಕೊಡ್ತಾ ಇದೀನಲ್ಲ. ಮಾನ್ಯ ಅಧ್ಯಕ್ಷರೇ, ಪಿಡಬ್ಲ್ಯೂಡಿ ರಸ್ತೆಗಳನ್ನ ಈ ಸರ್ಕಾರ ಬಂದ ನಂತರ ಎಷ್ಟು ಡಾಂಬರೀಕರಣ ಆಯ್ತು? ಎಷ್ಟು ರಾಜ್ಯ ಹೆದ್ದಾರಿಗಳು ಡಾಂಬರೀಕರಣ ಆಯ್ತು? ಎಷ್ಟು ಜಿಲ್ಲಾ ಹೆದ್ದಾರಿಗಳನ್ನ ಡಾಂಬರೀಕರಣ ಆಗಿದೆ? ಸುಮ್ಮನೆ ಬಾಕಿ ಬಿಟ್ಟು ಲೆಕ್ಕ ಕೊಡಿ ಈ ಸರ್ಕಾರ ಬಂದ ನಂತರ ಯೋಜನೆಗಳನ್ನ ಪ್ರಸ್ತಾವನೆಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಈ ಸರ್ಕಾರ ಮಾಡಲಿಲ್ಲ. ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿಗಳಲ್ಲಿ ಮತ್ತು ಪಿಡಬ್ಲ್ಯೂಡಿಗಳಲ್ಲಿ ಪಟ್ಟಿ ತೆಗೆದುಕೊಳ್ತಾ ಇದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಈಗ ಒಂದು ಟೆಂಡರ್ ಇವತ್ತು ಡಿಸೆಂಬರ್ ಬಂತು, ಇನ್ನು 3 ತಿಂಗಳಲ್ಲಿ ಹಣ ಖರ್ಚು ಮಾಡ್ಲಿಕ್ಕೆ ಆಗುತ್ತಾ? ಬಜೆಟ್ ಪಾಸ್ ಮಾಡಿಕೊಟ್ಟಿದೀವಿ, 3 ತಿಂಗಳಲ್ಲಿ ಇಷ್ಟು ಹಣ ಪಾಸ್ ಮಾಡಿಕೊಟ್ಟಿದೀವಲ್ಲ, ಇನ್ನು 3 ತಿಂಗಳು ಖರ್ಚು ಮಾಡ್ತೀರಾ ನೀವು? RDPR ನಲ್ಲಿ ಎಷ್ಟು ರಸ್ತೆ ನಿರ್ಮಾಣ ಆಯ್ತು? ಎಷ್ಟು ಹೊಸ ಗ್ರಾಮ ಪಂಚಾಯಿತಿಗಳು ನಿರ್ಮಾಣ ಆಗಿದೆ? ನಾನು ಮಾನ್ಯ ಅಧ್ಯಕ್ಷ ನಿಮಗೆ ಕೇಳ್ತೇನೆ, ಬಹಳ ರೈತರ ಪರವಾಗಿರುವಂತಹ ಸರ್ಕಾರ, ನಾವು ಗ್ರಾಮೀಣಾಭಿವೃದ್ಧಿಯ ಪರ ಸರ್ಕಾರ ಅಂತ ಹೇಳ್ತೀರಲ್ಲ, ಈ ಸರ್ಕಾರ ಬಂದ ನಂತರ ಎಷ್ಟು ಜನ ರೈತರಿಗೆ ನೀವು ವಿದ್ಯುತ್ ಸಂಪರ್ಕವನ್ನ ಕೊಟ್ಟಿದ್ದೀರಿ ಅಂತ ಇಡೀ ನೋಡೋಣ, ಟೇಬಲ್ ಮಾಡಿ. ಎಷ್ಟು ಜನ ರೈತರಿಗೆ ತೋಡ್ಕೊಂಡಿದ್ದೇನೆ ಅವನಿಗೆ ವಿದ್ಯುತ್ ಅನ್ನ ಸಂಪರ್ಕ ಮಾಡ್ಲಿಕ್ಕೆ ಎಷ್ಟು ಜನರಿಗೆ ಕೊಟ್ಟಿದ್ದೀರಿ? ಇಲ್ಲಿಯ ತನಕ ಉಚಿತವಾಗಿದ್ದನ್ನ 1,35,000 ಕೊಟ್ಟರೆ ಕಟ್ಟಬೇಕು ಅಂತ ಮಾಡಿದಿರಿ. ಆಗ್ಲಿ, ಅದನ್ನ ಕಟ್ಟಿದ್ದಂದ್ರೆ ಎಷ್ಟು ಜನ ರೈತರಿಗೆ ಸಂಪರ್ಕ ಕೊಟ್ಟಿದ್ದೀರಿ? ಎಷ್ಟು ಶಾಲಾ ಕೊಠಡಿಗಳ ಈ ಸರ್ಕಾರದಲ್ಲಿ ನಿರ್ಮಾಣ ಆಯ್ತು? ಆಶ್ಚರ್ಯ ಮಾನ್ಯ ಅಧ್ಯಕ್ಷರೇ, ನಮ್ಮ ಜಿಲ್ಲೆನಲ್ಲಿ, ಉಳಿದ ಜಿಲ್ಲೆಗಳ ಬಗ್ಗೆ ಉಳಿದ ಶಾಸಕರು ಹೇಳಿ, ನಮ್ಮ ಜಿಲ್ಲೆನಲ್ಲಿ, ಉಡುಪಿ ಜಿಲ್ಲೆನಲ್ಲಿ ಮಾನ್ಯ ನೀರಾವರಿ ಸಚಿವರು ಇಲ್ಲ, ಈಗ ಅದಕ್ಕೆ ಹೇಳ್ತಾ ಇದ್ದೆ, ಕಿಂಡಿ ಅಣೆಕಟ್ಟುಗಳಿಗೆ ಈಗ ಅಲ್ಲಿಗೆ ಹಾಕಬೇಕು. ಡಿಸೆಂಬರ್ ನಲ್ಲಿ, ನವೆಂಬರ್ ನಲ್ಲಿ 280 ಕಿಂಡಿ ಅಣೆಕಟ್ಟುಗಳನ್ನ ಉಡುಪಿ ಜಿಲ್ಲೆಯಲ್ಲಿ ನಾವು ಮಾಡಿದ್ದೇವೆ. ಕಿಂಡಿ ಅಣೆಕಟ್ಟುಗಳಿಗೆ ಅಲ್ಲಿಗೆ ಹಾಕಿ ಅಂತ ಕೇಳಿದ್ರೆ ದುಡ್ಡಿಲ್ಲ ಸರ್ ಅಂತ ಹೇಳ್ತಾನೆ ಇಂಜಿನಿಯರ್. ಈಗ ಅಣೆಕಟ್ಟಿಗೆ, ಕಿಂಡಿ ಅಣೆಕಟ್ಟಿಗೆ ಅಲ್ಲಿಗೆ ಹಾಕಲಿಲ್ಲ ಅಂದ್ರೆ ಯಾವಾಗ ಅಲ್ಲಿಗೆ ಹಾಕ್ತೀರಿ? ಅಣೆಕಟ್ಟು ಕಟ್ಟೋದು ಬಿಡಿ, ದೂರದ ಮಾತದು. ಅಣೆಕಟ್ಟು, ಕಿಂಡಿ ಅಣೆಕಟ್ಟು ದೂರದ ಮಾತು. ಕಟ್ಟಿರುವಂತ ಕಿಂಡಿ ಅಣೆಕಟ್ಟುಗಳಿಗೆ ಹಲಿಗೆ ಹಾಕ್ಲಿಕ್ಕೆ ಈ ಸರ್ಕಾರ ದುಡ್ಡು ಕೊಡ್ಲಿಲ್ಲ ಈ ವರ್ಷ. ಆ ನೀರು ಇವತ್ತು ಪೋಲಾದ್ರೆ ಅಂತರ್ಜಲದ ಬಗ್ಗೆ ಬಹಳ ಮಾತಾಡ್ತೀವಿ. ಈಗ ನಾವು ಎಷ್ಟು ಶಾಲಾ ಕೊಠಡಿಗಳು ನಿರ್ಮಾಣ ಆಯ್ತು? ವಿವೇಕ ಯೋಜನೆ ಅಡಿನಲ್ಲಿ ನಮ್ಮ ಸರ್ಕಾರ ಕೊಟ್ಟಂತ ಶಾಲೆಗಳನ್ನ ಇವತ್ತಿನ ತನಕ ಕಂಪ್ಲೀಟ್ ಮಾಡಲಿಲ್ಲ. 8,000 ಕೊಠಡಿಗಳನ್ನ ನಮ್ಮ ಸರ್ಕಾರದಲ್ಲಿ ಕೊಟ್ಟಿದ್ವಿ, ಇವತ್ತಿನ ತನಕ ಕಂಪ್ಲೀಟ್ ಮಾಡಲಿಲ್ಲ. ಯಾಕೆ? ಈ ಸರ್ಕಾರದಲ್ಲಿ ಶಿಕ್ಷಣದ ಬಗ್ಗೆ ಆದ್ಯತೆ ಇಲ್ವಾ? ಕೃಷಿ ಬಗ್ಗೆ ಆದ್ಯತೆ ಇಲ್ವಾ? ಲೋಕೋಪಯೋಗಿ ಬಗ್ಗೆ ಆದ್ಯತೆ ಇಲ್ವಾ? ರಸ್ತೆಗಳಲ್ಲಿ ಓಡಾಡೋದು ಬೇಡ ಜನ? ನೀರಾವರಿಗಳಲ್ಲಿ ಎಷ್ಟು ಕಿಲೋಮೀಟರ್ ವಿಸ್ತರಣೆ ಆಯ್ತು? ನೀರಾವರಿ ಯೋಜನೆಗಳು ಎಷ್ಟು ಎಕರೆಗೆ ನೀರಾವರಿಯನ್ನು ವಿಸ್ತರಣೆ ಮಾಡಿದ್ರಿ? ವಸತಿ ಯೋಜನೆ ಅಡಿನಲ್ಲಿ ಸಿದ್ದು ಸದೇ ಹೇಳ್ತಾ ಇದ್ರಿ, ಈಗ ಒಂದು ಮನೆ ಬರಲಿಲ್ಲ ಅಧ್ಯಕ್ಷ, 2 ವರ್ಷದಿಂದ ಒಂದು ಮನೆ ಬರಲಿಲ್ಲ. ಆಶ್ರಯ ಯೋಜನೆ ಅಡಿನಲ್ಲಿ ಒಂದು ಮೀಟಿಂಗ್ ಕೊಡ್ಲಿಲ್ಲ.
ಅಣ್ಣ ಒಂದ್ ನಿಮಿಷ ನಗರಾಭಿವೃದ್ಧಿಯಲ್ಲಿ ಮಾನ್ಯ ಅಧ್ಯಕ್ಷರೇ ನನಗೂ ಪುರಸಭೆ ಬರುತ್ತೆ. ಹೇಳ್ತೀನಿ ಈಗ ನನಗೂ ಪುರಸಭೆ ಬರುತ್ತೆ. ಇದ್ವಿ ಅಲ್ಲ ಈಗ ಅದನ್ನ ನೀವು ಇಲ್ಲಿ ಕೇಳೋಣ ಮಾನ್ಯ ಅಧ್ಯಕ್ಷರೇ, ಅಧ್ಯಕ್ಷರೇ ನಗರಾಭಿವೃದ್ಧಿಯಲ್ಲಿ ನಗರಾಭಿವೃದ್ಧಿಯಲ್ಲಿ ಸರ್ಕಾರ ಬಿಟ್ಟು ಯಾವ ನಗರದ ರಸ್ತೆಗಳು ಕೂಡ ಯಾವ ಉತ್ತರ ಕೊಡುವ ಉತ್ತರ ಕೊಡುವಾಗ ಅವ್ರ ಸರ್ಕಾರ ಮಾನ್ಯ ಅಧ್ಯಕ್ಷರೇ, ಆಯ್ತು, ಈಗ ಅವ್ರ ಸರ್ಕಾರ ನಮ್ಮ ಸರ್ಕಾರ ಅವ್ರು ಕೊಡ್ಲಿಲ್ವಲ್ಲ? ಅವ್ರು ಸಭಾಧ್ಯಕ್ಷರೇ, ಅವ್ರು ಹೇಳ್ತಾರೆ. ಬೇಕು ಗ್ರಾಂಟ್ ಹೇಳಿ ಅವ್ರು ಮಾತಾಡಬೇಕು ನಮಗಲ್ಲ ನಿಮಗೂ ಬೇಕು. ಪುರಸಭೆಗಳಿಗೆ ಹಣ ಬರಲಿಲ್ಲ, ಪಟ್ಟಣ ಪಂಚಾಯತಿಗೆ ಹಣ ಬರಲಿಲ್ಲ, ಕುತ್ಕೊಳ್ರಿ ಮಹಾನಗರ ಪಾಲಿಕೆಗಳಿಗೆ ಹಣ ಬರದಲ್ಲೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜಲ್ ಜೀವನ್ ಮಿಷನ್ನಿನ ಪ್ರಗತಿಯ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ಬಹಳ ದೊಡ್ಡದಿದೆ. ಜಲ್ ಜೀವನ್ ಮಿಷನ್ ಏನಾಗಿದೆ ಅಂತ ಮಾನ್ಯ ಅಧ್ಯಕ್ಷರೇ, ನಾನು ಕೆಲವು ಅಂಕಿಅಂಶಗಳನ್ನ ಮಾತ್ರ ಉಲ್ಲೇಖ ಮಾಡ್ತಾನೆ, ಬಹಳ ಎಲ್ಲರಿಗೂ ವಿವರಕ್ಕೆ ಹೋಗೋದಿಲ್ಲ. ಶಾಸಕರಿಗೆ ಎಷ್ಟು ಅಪಮಾನಗಳಾಗ್ತಾ ಇದೆ ಅಂತಂದ್ರೆ, ಮಾನ್ಯ ಶಿವರಾಜ್ ತಂಗಡಿಯವರು ಎದ್ನಿತ್ಕೊಂಡು ಮಾತಾಡಿದ್ರು. ನಮ್ಮ ಸರ್ಕಾರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ 379 ಕೋಟಿ ರೂಪಾಯಿನ ಕೊಟ್ಟಿದ್ವಿ. ಈ ಸರ್ಕಾರ 240 ಕೋಟಿ ರೂಪಾಯಿ ಕೊಟ್ಟಿದೆ. ಕ್ರೀಡಾ ಇಲಾಖೆನಲ್ಲಿ ನಮ್ಮ ಸರ್ಕಾರದಲ್ಲಿ 394 ಕೋಟಿ ರೂಪಾಯಿ ಕೊಟ್ಟಿದ್ರೆ ಈ ಸರ್ಕಾರ 150 ಕೋಟಿ ರೂಪಾಯಿನ ಕೊಟ್ಟಿದೆ. ಲೋಕೋಪಯೋಗಿ ಇಲಾಖೆದಂತೂ ಉಲ್ಲೇಖ ಮಾಡುವಂತ ಅಗತ್ಯನೇ ಇಲ್ಲ. ಎಷ್ಟು ಕೊಟ್ಟಿದ್ದೀವಿ, ಎಷ್ಟು ಬಿಲ್ ಕೊಟ್ಟಿದ್ದೀರಿ ಅನ್ನೋದು ನಂತರ ಬರ್ತೇನೆ ನಾನು ಅದಕ್ಕೆ. ಭಾರಿ ಸಣ್ಣ ನೀರಾವರಿ ಇಲಾಖೆನಲ್ಲಿ ಮಾನ್ಯ ಅಧ್ಯಕ್ಷರೇ 1111 ಕೋಟಿ ರೂಪಾಯಿಯನ್ನ ಕಡಿತ ಮಾಡಿದ್ದಾರೆ. ನಮ್ಮ ಸರ್ಕಾರದಲ್ಲಿ ಕೊಟ್ಟಂತ ಅನುದಾನಕ್ಕೂ ಈ ಸರ್ಕಾರಕ್ಕೂ 1,000 ಕೋಟಿ ರೂಪಾಯಿ ಡಿಫರೆನ್ಸ್. ನಾವು ಕೊಟ್ಟಂತ ಯೋಜನೆಗಳಿಗೂ ಈ ಕೊಟ್ಟಕ್ಕೂ ಇನ್ನೆಲ್ಲಿನ ದುಡ್ಡು ಕೊಡ್ಲಿಕ್ಕೆ ಸಾಧ್ಯ ಇದೆ? ಮಾನ್ಯ ಅಧ್ಯಕ್ಷರೇ, ಎಲ್ಲ ಶಾಸಕರು ಬಹುಶಃ ಆಡಳಿತ ಪಕ್ಷದವರು ಕೂಡ ಇದಕ್ಕೆ ಬೆಂಬಲ ಕೊಡ್ತಾರೆ. ಏನು ಅಂತ ಕೇಳಿದ್ರೆ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಗಂಗಾ ಕಲ್ಯಾಣಕ್ಕೆ ನಮ್ಮ ಸರ್ಕಾರ ಕೊಟ್ಟಿದ್ದು 60 ಕೋಟಿ ರೂಪಾಯಿ. ಒಂದ್ ನಿಮಿಷ ಈ ಸರ್ಕಾರ ಕೊಟ್ಟಿರೋದು 40 ಕೋಟಿ ರೂಪಾಯಿ. ಅಧ್ಯಕ್ಷರೇ, 20 ಕೋಟಿ ರೂಪಾಯಿಯನ್ನ ಕಳ್ಕೊಂಡ್ವಿ ನಾವು. ನಾವು ಯಾವುದೇ ಕಾರಣಕ್ಕೂ ನಿಮ್ ಜೊತೆ ಬೆಂಬಲ ಯೋಜನೆಗಳಿಗೆ ಮಾನ್ಯ ಅಧ್ಯಕ್ಷರೇ ಡಾಕ್ಟ್ರೆ ನಮಗೆ ಹೇಳಿ ಬಿಡು. ವಾರ್ಷಿಕವಾಗಿ 300 ಕೋಟಿ ರೂಪಾಯಿನ ಇದೆ ಏನಕ್ಕಾಗಿದೆ ನಮಗೂ ಅವಕಾಶ ಕೊಟ್ರೆ ಕೊಡ್ತಾ ಇರೋದ್ರಿಂದ ಹೇಳ್ತೀವಿ. ಕುಂದ್ರಪ್ಪ, ಕುಂದ್ರಿ, ಮಾತಾಡ್ಲಿ, ಅವ್ರಿಗೆ ಅವಕಾಶ ಕೊಡ್ರಿ. ಆಡಳಿತ ಪಕ್ಷದ ಯಾವ ಶಾಸಕರು ವಿಧಾನಸಭೆ ಸುಸೈಡ್ ಮಾಡ್ಕೊಂಡು ಇನ್ನು ಟೈಮ್ ಶಾಸಕರು ಹೇಳಿದ್ದಲ್ಲ, ಅವ್ರು ಮಾತಾಡ್ಲಿ, ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಬಂದು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಹೇಳಿ ಅವರು. ಅಲ್ಲ ಅವ್ರು ಸುಮ್ಮನೆ ಟೈಮ್ ಈಗ ಅಲ್ಲ ಕೂತ್ಕೊಂಡ್ರಿ, ನಾವು ಉಳಿದವ್ರು ಕೂತ್ರಿ. ಒಂದು ಮಾನ್ಯ ಸಭಾಧ್ಯಕ್ಷ ಒಂದು ರಿಕ್ವೆಸ್ಟ್, ಮಾನ್ಯ ಸುರೇಣ ಒಂದೇ ಒಂದು ಮಾನ್ಯ ರಿಕ್ವೆಸ್ಟ್. ಅಧ್ಯಕ್ಷರೇ, ಇದು ನೀವ ಎದ್ದು ಬಿಡ್ತೀರಪ್ಪ. ನೋಡಿ, ಸೆಷನ್ ಅಂದ್ರೆ ಏನಪ್ಪ ನೀನು? ನಾನು ಅಂಕಿಅಂಶಗಳನ್ನು ಹೇಳ್ತಾ ಇದ್ದೀನಿ. ದೇವರಾಜ ಅರಸು ಹಿಂದುಳಿದ ವರ್ಗದ ಅಭಿವೃದ್ಧಿ ನಿಗಮದಲ್ಲಿ ಸ್ವಉದ್ಯೋಗಕ್ಕೆ ಸಾಲ ಯೋಜನೆಯನ್ನು ಕೊಡ್ತಾರೆ. ಈ ಸರ್ಕಾರದಲ್ಲಿ ನನ್ನ ಕ್ಷೇತ್ರದಲ್ಲಿ ಕಳೆದ ವರ್ಷ 8 ಜನರಿಗೆ ಕೊಟ್ಟಿದ್ದಾರೆ ಅಧ್ಯಕ್ಷ. 8 ಜನರಿಗೆ ಕಳೆದ ವರ್ಷ. ಗಂಗಾ ಕಲ್ಯಾಣ ನನಗೆ ಕಳೆದ ವರ್ಷ ಸಿಕ್ಕಿರೋದು 11 ನನ್ನ ಕ್ಷೇತ್ರಕ್ಕೆ. ಅರ್ಜಿಗಳು ಎಷ್ಟು ಬಂದಿದೆ? 250-300 ಅರ್ಜಿ ಬಂದಿದೆ. ಸೆಲೆಕ್ಷನ್ ಎಲ್ಲ ಸರ್ಕಾರದಲ್ಲೂ ಅದೇ ನಂಬರ್ ಇದ್ದಿದ್ದು. ಸಾರಥಿ ಯೋಜನೆ ಮಾನ್ಯ ಅಧ್ಯಕ್ಷೆ, ಸಾರಥಿ ಯೋಜನೆ ದೇವರಾಜ ಅರಸು ನಿಗಮದಲ್ಲಿ ಒಂದು ಕೊಟ್ಟಿರೋದು. ಯಾರಿಗೆ